ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ. ಆಯಿತು ಮಾರಾಯ, ಅದು ಸರಿ, ನೀನು ಹೇಳಿದಂತೆ ಆಗಲಿ. ನಮ್ಮ ಮದುವೆಯಾಟಕ್ಕೆ ಮದುಮಗ ಮತ್ತು ಮದುಮಗಳನ್ನು ಎಲ್ಲಿಂದ ಕರೆತರುವುದು? ನಮ್ಮ ಗುಂಪಿನಲ್ಲಿ ಇರುವವರೆಲ್ಲರೂ ನಾಚಿಕೆ ಸ್ವಭಾವದವರು. ಖಂಡಿತ ಯಾರೂ ಕೂಡ ಇದಕ್ಕೆ ಒಪ್ಪಿಗೆ ಕೊಡಲಾರರು. ಅಷ್ಟರಲ್ಲಿ ನೌಫಲ್ ಹೇಳಿದ, ಇಷ್ಟು ಚಿಕ್ಕ ವಿಷಯಕ್ಕೆ ಊರಿಡಿ ಏಕೆ ಹುಡುಕಾಡುವುದು? ನಮ್ಮ ಗುಂಪಲ್ಲೇ ಇದ್ದಾರಲ್ಲ. ಅಂದರೆ ಈ ಮದುವೆಯಾಟಕ್ಕೆ ಆರಿಫ್ ಮದುಮಗನಾಗಲಿ, ರಾಹಿಲಾ ಮದುಮಗಳಾಗಲಿ ನಿಮ್ಮದು ಹೇಳಿ ಮಾಡಿಸಿದಂತಹ ಜೋಡಿ ಕೂಡ. ನಾವೆಲ್ಲರೂ ಸೇರಿ ನಿಮಗಿಬ್ಬರಿಗೂ ಮದುವೆ ಮಾಡಿಸುತ್ತೇವೆ ಎಂದು ನಗುತ್ತಾ ಹೇಳಿದ. ನೌಫಲ್ನ ಮಾತು ಕೇಳಿ ರಾಹಿಲಾ ಸರಿದು, ಛೀ, ನಾನು ಮದುಮಗಳು ಆಗೋದಿಲ್ಲ, ಹೋಗೋ, ಬೇರೆ ಯಾರನ್ನಾದರೂ ಆರಿಸಿ ಎಂದಳು. ಮದುಮಗಳು ಎಂದಾಕ್ಷಣ ಆ ಗುಂಪಿನಲ್ಲಿದ್ದ ಎಲ್ಲ ಹೆಣ್ಣು ಮಕ್ಕಳು ಕೂಡ ತಲೆ ತಗ್ಗಿಸಿ ನಾವು ಮದುಮಗಳು ಆಗುವುದಿಲ್ಲವೆಂದು ನಾಚಿಕೆಯಿಂದ ರಾಹಿಲಾಳ ಹಿಂದೆ ಹಿಂದೆ ಸರಿದು ನಿಂತರು. ರಮೀಜಾ ಅವರೆಲ್ಲ ಮದುವೆ ಆಟದ ಬಗ್ಗೆ ಮಾತನಾಡುತ್ತಿದ್ದುದನ್ನು ಬಾಯಿಗೆ ಬೆರಳು ಹಾಕಿ ಅಲ್ಲೇ ಸ್ವಲ್ಪ ದೂರ ನಿಂತು ನೋಡುತ್ತಿದ್ದಳು. ಅವರ ಪೈಕಿಯಲ್ಲಿದ್ದ ಒಬ್ಬ ರಮೀಜಾಳ ಕಡೆಗೆ ಕೈ ತೋರಿಸಿ, ಅಲ್ಲಿ ನೋಡ್ರೋ, ನೀವು ಮದುಮಗಳಿಗಾಗಿ ಏಕೆ ಇಷ್ಟೆಲ್ಲ ಕಚ್ಚಡ ಆಡ್ತೀರಾ? ನಮ್ಮ ಮದುವೆಯಾಟಕ್ಕೆ ರಮೀಜಾಳನ್ನು ಮದುಮಗಳು ಮಾಡಿದರೆ ಹೇಗೆ? ಹೇ ರಮೀಜಾ, ಇಲ್ಲಿ ಬಾರೆ ಎಂದು ಒಬ್ಬ ಗೋಗರೆದು ಕರೆದ. ರಮೀಜಾ ಹೆದರಿಕೆಯಿಂದ ನಡುಗುತ್ತಾ ಅವರ ಹತ್ತಿರ ಬಂದು ತಲೆ ಕೆಳಗೆ ಹಾಕಿ ನಿಂತಳು. ಲೇ ರಮೀಜಾ, ಇಲ್ಲಿ ನೋಡೆ, ನಮ್ಮ ಮದುವೆಯಾಟಕ್ಕೆ ನೀನೇ ಮದುಮಗಳು, ಆರಿಫ್ ಮದುಮಗ, ಸರಿನಾ? ರಮೀಜಾ ಭಯದಿಂದ ಮೆಲ್ಲನೆ ಗೊಣಗುತ್ತಾ ಸರಿ ಆಯಿತು ಎಂದಳು. ಆರಿಫ್ ಕೋಪದಿಂದ, ಏನು, ಈ ಬಡ ದರಿದ್ರದವಳ ಜೊತೆ ನಾನು ಮದುವೆಯಾಗಬೇಕಾ? ಅವಳು ಹಾಕಿದ ಬಟ್ಟೆ ನೋಡು, ಎಷ್ಟು ಗಲೀಜಾಗಿದೆ. ಇವಳು ಹುಟ್ಟಿದ 3 ತಿಂಗಳೊಳಗೆ ಅಪ್ಪನಾದರೂ ನೆಗೆದು ಬಿದ್ದ ಎಂದು ಅಮ್ಮ ಆಗಾಗ ಹೇಳುತ್ತಿದ್ದಳು. ಅಂತಹ ಅಪಶಕುನದವಳು ಈ ಕೋತಿಯನ್ನು ನಾನಂತೂ ಮದುವೆಯಾದರೆ ಸಾವು ಕಟ್ಟಿಟ್ಟ ಬುತ್ತಿ. ಬೇಕಿದ್ದರೆ ನೀನೇ ಮದುವೆಯಾಗು ಎಂದ. ನೌಫಲ್ನ ಮುಖ ನೋಡಿ ಹೇಳಿದ, ಲೋ ಆರಿಫ್, ಪಾಪ ಏಕೋ ರಮೀಜಾಳ ಮನಸ್ಸಿಗೆ ನೋವಾಗುವಂತೆ ಚುಚ್ಚಿ ಮಾತಾಡ್ತೀಯ. ಅವಳು ಎಷ್ಟೇ ಬಡವಿಯಾದರೂ ನಮ್ಮೆಲ್ಲರ ಜೊತೆನೇ ಆಡಿ ಬೆಳೆದವಳು ತಾನೆ. ಅವಳು ತೊಟ್ಟ ಉಡುಪು ಗಲೀಜಾಗಿರಬಹುದು, ಅವಳ ಮನಸ್ಸು ಮಾತ್ರ ಹಾಲಿನಂತೆ ಶುಭ್ರವಾಗಿದೆ. ಅಷ್ಟಕ್ಕೂ ಮದುವೆಯಾಟ ಆಡೋಣ ಎಂದು ಎಲ್ಲರನ್ನೂ ಕರೆದು ಮಾತೆತ್ತಿದ್ದು ನೀನು ತಾನೆ. ಈಗ ನೀನೇ ಹಿಂದೆ ಸರಿದರೆ ಈ ಆಟವನ್ನು ಮುಂದುವರಿಸುವುದಾದರೂ ಹೇಗೆ? ಲೋ ನೌಫಲ್, ರಮೀಜಾಳ ಮೇಲೆ ಎಷ್ಟೊಂದು ಕರುಣೆ ತೋರಿಸುತ್ತೀಯಲ್ಲ. ನಾನಂತೂ ಖಂಡಿತವಾಗಲೂ ಅವಳ ಜೊತೆ ಮದುವೆಯಾಗಲಾರೆ. ನಿನಗೆ ಅವಳ ಮೇಲೆ ಅಷ್ಟೊಂದು ಅಕ್ಕರೆ ಇದ್ದರೆ ಈ ಆಟದಲ್ಲಿ ನೀನೇ ಮದುವೆಯಾಗಬಹುದಲ್ಲ. ಎಲ್ಲರೂ ಸೇರಿ ನೌಫಲ್ ರಮೀಜಾಳ ಜೊತೆ ಮದುವೆಯಾಗಲಿ ಎಂದು ಜೋರಾಗಿ ಕೂಗಾಡಿದರು. ಪಾಪ ರಮೀಜಾ ಮಾತ್ರ ನಡುಗುತ್ತಾ ಏನೂ ಮಾತನಾಡದೆ ಅಸಹಾಯಕಳಾಗಿ ಅವರ ಮಧ್ಯೆ ನಿಂತಿದ್ದಳು. ಆಗಲೇ ನೌಫಲ್ ಒಂದು ಕ್ಷಣ ಯೋಚಿಸುತ್ತಾ ಅವರೆದುರು, ನೀವು ಹೇಳಿದಂತೆ ರಮೀಜಾಳ ಜೊತೆ ಮದುವೆಯಾಗಲು ನಾನು ಸಿದ್ಧ ಎಂದ. ನೌಫಲ್ ಆಡಿದ ಮಾತು ಕೇಳಿ ರಮೀಜಾ ಗರಬಡಿದವರಂತಾಗಿ ಎದೆಗೆ ಕೈಯಿಟ್ಟು ಒಮ್ಮೆಲೆ ಅವನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು. ಮದುವೆಗೆ ಒಪ್ಪಿಗೆ ಸಿಕ್ಕಿತಲ್ಲ, ಇನ್ನು ಯಾಕೆ ಮುಖ ನೋಡಿ ನಿಂತ್ಕೊಂಡಿದ್ದೀರಾ? ಬನ್ನಿ, ಈ ಮದುವೆ ಕಾರ್ಯಕ್ಕೆ ಏನೆಲ್ಲ ವಸ್ತುಗಳು ಬೇಕು? ಅದನ್ನೆಲ್ಲ ಬೇಗ ರೆಡಿ ಮಾಡೋಣ ಎನ್ನುತ್ತಾ ಆರಿಫ್ ಅವರನ್ನೆಲ್ಲ ಆಲದ ಮರದಡಿಗೆ ಕರೆದುಕೊಂಡು ಹೋದ. ಮುಂದುವರಿಯುವುದು. ಬೊಂಬೆಗೆ ಮದುವೆ ಮಾಡಿಸಿದರೆ ನೌಫಲ್ ರಮೀಜಾಳಿಗೆ ಮಕ್ಕಳೆಲ್ಲ ಸೇರಿ ಹೇಗೆ ಮದುವೆ ಮಾಡಿಸಬಹುದು? ನೌಫಲ್ ರಮೀಜಾಳ ಮಕ್ಕಳ ಆಟದ ಮದುವೆಯ ವೇಳೆ ಏನಾದರೂ ಕಂಟಕ ಎದುರಾಗಬಹುದಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದ.